ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ಕರಿಬೇವಿನ ಚಟ್ನಿ ಪುಡಿ ಮಾಡೋಣ ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಕರಿಬೇವಿನ ಚಟ್ನಿ ಪುಡಿ ಕೂದಲ ಬೆಳವಣಿಗೆ ಬಹು ಉಪಯುಕ್ತ. ಅದನ್ನು ನಾವು ಬಹಳವಾಗಿ ಕರಿಬೇವನ್ನ ಉಪಯೋಗಿಸಬೇಕು. ಅದಕ್ಕೆ ಬೇಕಾಗಿರೋ ಸಾಮಾನು ಏನು ಅಂತ ಎಲ್ಲ ನಾನಿವಾಗ ನಿಮಗೆ ಹೇಳ್ತೀನಿ. ಮೊದಲು ನಾನು ಕರಿಬೇವನ್ನ ತೊಳೆದು ತಾಜಾ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ಚಿಕ್ಕ ಪಾವ್ನಲ್ಲಿ ತೊಗರಿ ಬೇಳೆ, ಒಣಮೆಣಸಿನಕಾಯಿ ಒಂದು ಹಿಡಿ, ಉಪ್ಪು, ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಮತ್ತು ಮೆಣಸು, ಒಣ ಕೊಬ್ಬರಿ, ಇದಿಷ್ಟು ಬೇಕಾಗಿರೋ ಪದಾರ್ಥಗಳು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇದು ತೊಳೆದಿರೋ ಕರಿಬೇವನ್ನೆಲ್ಲ ತರಚ್ಕೋಬೇಕು. ಫ್ರೆಶ್ ಆಗಿರಬೇಕು ಕರಿಬೇವು, ಆವಾಗಲೇ ಅದು ಚೆನ್ನಾಗಿರುತ್ತೆ. ಇದನ್ನು ನಾನು ಕಬ್ಬಿಣದ ಬಾಣಲೆನಲ್ಲಿ ಹುರ್ಕೊತಾ ಇದ್ದೀನಿ. ಕಬ್ಬಿಣದ ಬಾಣಲೆ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದರಿಂದ ಅಲ್ಯೂಮಿನಿಯಂಗಿಂತ ಕಬ್ಬಿಣದ ಬಾಣಲೆ, ಸ್ಟೀಲ್ ಬಾಣಲೆ ಅಂಥವೇ ಉಪಯೋಗಿಸಿದ್ರೆ ಒಳ್ಳೆಯದು. ಈಗ ಕರಿಬೇವನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಗರಿ ಆಗೋ ತನಕ ನಾವು ಹುರ್ಕೋಬೇಕು. ನೆಕ್ಸ್ಟು ಇವಾಗ ನಾನು ಒಂದು ಚಿಕ್ಕ ಪಾವ್ನಲ್ಲಿ ಒಂದು ಮುಕ್ಕಾಲು ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾನು ಹುರ್ಕೊತಾ ಇದ್ದೀನಿ. ಇದು ಅಷ್ಟೇ, ಒಂದು ಸ್ವಲ್ಪ ಕಲರ್ ಬರುತ್ತೆ, ಘಮ್ ಅಂತ ವಾಸನೆ ಬರುತ್ತೆ. ಅಲ್ಲಿ ತನಕ ನಾವು ಅದನ್ನು ಹುರ್ಕೋಬೇಕು. ನೆಕ್ಸ್ಟು ಮೆಣಸು ಇದು ಒಳ್ಳೆಯದು. ಇದು ಕೆಲವರು ಬಾಣಂತಿರಿಗೂ ಹಾಕ್ತಾರೆ. ಆದ್ದರಿಂದ ಮೆಣಸು, ಒಣ ಕೊಬ್ಬರಿನೇ ಇದನ್ನು ಹಾಕಿರೋದು. ನೆಕ್ಸ್ಟು ಹುಣಸೆಹಣ್ಣ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಒಣ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅದನ್ನೇನು ತುಂಬ ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಒಣ ಕೊಬ್ಬರಿನೂ ನಾನು ಒಂದು ಹಿಡಿಯ ಮೇಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂಚೂರು ಗುಂಟೂರು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲನೂ ಬೇರೆ ಬೇರೆಯಾಗೆ ಹುರಿದ್ರೆ ಒಳ್ಳೆಯದು. ಇವಿಷ್ಟು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಈ ಹುರಿದಿರೋ ಪದಾರ್ಥಗಳನ್ನೆಲ್ಲ ಹಾಕಿ ನಾವಿವಾಗ ಗ್ರೈಂಡ್ ಮಾಡಿಕೊಂಡ್ರೆ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ನಾನು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ನಿಮಗೆ ಬೇಕು ಅಂದರೆ ನೈಸಾಗಿ ರುಬ್ಕೋಬೋದು. ನೋಡಿ, ಕರಿಬೇವಿನ ಚಟ್ನಿ ಪುಡಿ ಇದು ಮೊದಲನ್ನಕ್ಕೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.